ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ರಿಸಲ್ಟ್ ಯಾವಾಗ ಹೇಗೆ ನೋಡೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಸಿಗ್ಡ್ ರಿಸಲ್ಟ್ ಆಸ್ ಪರ್ ರಿಪೋರ್ಟ್ಸ್ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಫಸ್ಟ್ ವೀಕ್ ಆಫ್ ಜೂನ್, ನಿಮಗೆ ಖಂಡಿತ ಜೂನ್ ಫಸ್ಟ್ ವೀಕ್ ಅಲ್ಲಿ ಕೂಡ ಬರುತ್ತೆ. ಅಲ್ಲಿ 1ನೇ ತಾರೀಕು ಬರುತ್ತೋ 3ನೇ ತಾರೀಕು ಬರುತ್ತೋ, ಲೋಕಸಭಾ ಫಲಿತಾಂಶದ ನಂತರ 5ನೇ ತಾರೀಕು ಬರುತ್ತೋ ಅಂತ ಗೊತ್ತಿಲ್ಲ. ಒಟ್ಟಾರೆ ಕನ್ಫರ್ಮೇಶನ್ ಕೂಡ ಆಗಿದೆ, ಜೂನ್ ಫಸ್ಟ್ ವೀಕ್ ಅಂತ ನಿಮಗೆ CT ಫಲಿತಾಂಶ ಬಂದೇ ಬರುತ್ತೆ ಅಂತ. ಇಲ್ಲಿ ಯಾವುದೇ ರೀತಿ ಡೇಟ್ ಅಂಡ್ ಟೈಮ್, ಡೇಟ್ ಮತ್ತು ಟೈಮ್ ಕೂಡ ಕನ್ಫರ್ಮೇಶನ್ ಆಗಿಲ್ಲ. ನೀವು ರಿಸಲ್ಟ್ ಡಿಕ್ಲೇರ್ ಆದ್ರೆ ನೀವು KA.car.nic.in ಅಥವಾ KRResult.nic.in ಎರಡು ವೆಬ್ಸೈಟ್ ಅಲ್ಲಿ ನೀವು ಫಲಿತಾಂಶ ಕೂಡ ನೋಡಬಹುದು. ಲಿಂಕ್ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಇನ್ನು ಕೂಡ ಅಫಿಷಿಯಲ್ ಡೇಟ್ ನ KA ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನ ಫಾಲೋ ಮಾಡಿ, ಅಥವಾ ಟ್ವಿಟರ್ X ಅಲ್ಲಿ ನೀವು ಫಾಲೋ ಮಾಡಿದ್ರೆ ಅಲ್ಲಿ ನಿಮಗೆ ಬೇಗ ಅಪ್ಡೇಟ್ ನ ಕೊಡ್ತಾರೆ. ಈ ಹಿಂದೆ ಮೇ 20ಕ್ಕೆ ಫಲಿತಾಂಶ ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಏನ್ ಹೇಳಿದ್ರು ಅಂದ್ರೆ ಸೆಕೆಂಡ್ PUC 2ನೇ ಪರೀಕ್ಷೆ, ಅದೇ ರೀತಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಫಲಿತಾಂಶ ಬಂದ ನಂತರ ನಿಮಗೆ ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು. ಅದು ಗ್ಯಾಪ್ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಎರಡು ವೆಬ್ಸೈಟ್ ಮೇನ್ ಆಗಿದ್ದಾವೆ. ಇದು ಬಂದ್ಬಿಟ್ಟು KA ಅಫಿಷಿಯಲ್ ವೆಬ್ಸೈಟ್ KA.car.nic.in, ಅದೇ ರೀತಿ KRRresult.nic.in ಎರಡು ವೆಬ್ಸೈಟ್ ಅಲ್ಲಿ ನೀವು ಫಲಿತಾಂಶ ನೋಡಬಹುದು. ಬೇಕಾದ್ರೆ ಕಮೆಂಟ್ ಕಳಿಸಿ. ಫಲಿತಾಂಶ ಹೇಗೆ ನೋಡೋದಂದ್ರೆ ಲಿಂಕ್ ಮುಖಾಂತರ ನೋಡಬಹುದು. ನಿಮಗೆ ಗೊತ್ತು ಆಲ್ರೆಡಿ, ನೀವು ಹೇಗೆ SLC ಅದೇ ರೀತಿ ದ್ವಿತೀಯ PUC ಫಲಿತಾಂಶ ನೋಡಿದ್ರ ಅದೇ ರೀತಿ ನೋಡ್ಬೇಕಾಗುತ್ತೆ. ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರ್, ನಿಮ್ದು ಅಪ್ಲಿಕೇಶನ್ ನಂಬರ್ CT ನಂಬರ್ ಇಡೋದ್ರ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಿಮ್ದು ಫಸ್ಟ್ 4 ಕ್ಯಾರೆಕ್ಟರ್ ಆಫ್ ಯುವರ್ ನೇಮ್, ನಿಮ್ಮ ಹೆಸರು ಫಸ್ಟ್ 4 ಕ್ಯಾರೆಕ್ಟರ್ ಕೂಡ ನೋಡಬೇಕಾಗುತ್ತೆ. ಅಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಸ್ಕೋರ್ಗಳು ತೋರಿಸುತ್ತೆ, ಟೋಟಲ್ ಸ್ಕೋರ್ಗಳು ತೋರಿಸುತ್ತೆ, ರ್ಯಾಂಕ್ ಕೂಡ ತೋರಿಸುತ್ತೆ. ಅಲ್ಲಿ ಯಾರೆಲ್ಲ ಕ್ವಾಲಿಫೈಡ್ ಆಗಿರ್ತಾರೆ ಅವರು ನಮಗೆ CIT ಕೌನ್ಸಿಲಿಂಗ್ ಅಟೆಂಡ್ ಆಗ್ಬಹುದು. ಇದು ಸಿಂಪಲ್. ಫಸ್ಟ್ ವೀಕ್ ಜೂನ್ ಕನ್ಫರ್ಮೇಶನ್, ಡೇಟ್ ಅನೌನ್ಸ್ಮೆಂಟ್ ಸೋನ್ ಮಾಡ್ತಾರೆ. ರೆಗ್ಯುಲರ್ ಅಪ್ಡೇಟ್ಗಾಗಿ ನಮ್ಮನ್ನ ಫಾಲೋ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.